ಸಚಿವರಾಗಿರ್ತಕ್ಕಂತಹ ಸಂತೋಷ್ ಲಾಡ್ ಅವರಿದ್ದಾರೆ. ಸರ್, ಇವತ್ತು ನಂದಿ ಬೆಟ್ಟದಲ್ಲಿ ಸಾಕಷ್ಟು ದಿನಗಳಿಂದ ಪೆಂಡಿಂಗ್ ಇತ್ತು, ಆ ಪೆಂಡಿಂಗ್ ಕಂಪ್ಲೀಟ್ ಆಗ್ತಾ ಇದೆ, ಏನ್ ಹೇಳ್ತೀವಿ? ಚೆನ್ನಾಗಿ ಅನ್ಸುತ್ತೆ. ನಾನು ಕೂಡ ಬಹಳ ವರ್ಷದ ನಂತರ ನಂದಿ ಬೆಟ್ಟಕ್ಕೆ ಬಂದಿರತಕ್ಕಂಥದ್ದು. ಸುಂದರವಾದಂತಹ ವಾತಾವರಣ, ಬ್ಯೂಟಿಫುಲ್ ಕ್ಲೈಮೇಟ್. ಸೊ ಅದರ ಜೊತೆಗೆ ಇವತ್ತು ನಮ್ಮೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಈ ಭಾಗದ ಸುಧಾಕರ್ ಆಗಿರ್ಬೋದು ಅಥವಾ ನಮ್ಮ ಮುನಿಯಪ್ಪ ಸಾಹೇಬ್ರ ಆಗಿರ್ಬೋದು, ಸುರೇಶ್ ಆಗಿರ್ಬೋದು, ಇವರೆಲ್ಲ ಜವಾಬ್ದಾರಿ ತಗೊಂಡು ಇಲ್ಲಿ ಇವತ್ತು ಕ್ಯಾಬಿನೆಟ್ ಏನು ನಮ್ಮ ನಡೀತಾ ಇದೆ, ಸಭೆ ನಡೀತಾ ಇದೆ. ನನಗೆ ಬಹಳ ಖುಷಿ ಇದೆ. ಇದರಿಂದ ಒಂದು ವಿಶೇಷವಾದಂತಹ ಒಂದು ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಕಿಚ್ಚ ಬಯಸ್ತೇವೆ. ಕಳೆದ ಬಾರಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ರಿ, ಈ ಬಾರಿ ಇಲ್ಲಿ ಮಾಡ್ತಾ ಇದ್ದೀರಾ. ಇಲ್ಲಿನ ಸ್ಥಳೀಯ ನಿವಾಸಿಗಳು ಏನು ಎಕ್ಸ್ಪೆಕ್ಟೇಷನ್ ಮಾಡಬಹುದು? ಅಲ್ಲ, ಮೇಜರ್ಲಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಈ ಭಾಗದ ಏನ್ ಡೆವಲಪ್ಮೆಂಟ್ ಇದೆ ಅಥವಾ ಹೆಚ್ಚಿನ ಅನುದಾನ ಕೊಡೋದ್ರ ಮುಖಾಂತರ ಇವತ್ತು ಇಲ್ಲಿ ಏನು ನಿಮಗೆಲ್ಲ ಹೊಸ ಪ್ರೋಗ್ರಾಮ್ಸ್ಗಳನ್ನ ಅನಾವರಣ ಮಾಡ್ತಾ ಇದ್ದೀವಿ. ನಿಮ್ಮ ಎದುರಿಗಿದೆಲ್ಲ ಕಾಣ್ತಾ ಇದೆಯಲ್ಲ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಆಘಾತಕಾರಿ ವಿಚಾರ, HCG ಹಾಸ್ಪಿಟಲ್ ಕ್ಲಿನಿಕಲ್ ಟ್ರಯಲ್ ಮಾಡಿದೆ ಅಂತ ಒಂದು ಆರೋಪ, ಗಂಭೀರ ಆರೋಪ. ನಿಮ್ಮ ಆರೋಗ್ಯ ಇಲಾಖೆನೇ ಕೇಂದ್ರಕ್ಕೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಯಾಕಂದ್ರೆ ಸಂಬಂಧಪಟ್ಟ ಸಚಿವರಿಗೆ ನೀವು ಕೇಳಿ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಇನ್ನೊಂದು, ಪವರ್ ಶೇರಿಂಗ್ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳು ದಿನದಿಂದ ದಿನಕ್ಕೆ ಕೆಲವೊಂದಿಷ್ಟು ಶಾಸಕರು ಹುಟ್ಟಿ ಆಗ್ತಾ ಇದ್ದಾರೆ. ಅದರ ಬಗ್ಗೆ ನಿಮ್ಮ ಒಪಿನಿಯನ್? ನೀವೆಲ್ಲರಿಗೂ ಇದನ್ನೇ ಕೇಳ್ತಿರಲ್ರಿ, ಹೌ ಮಚ್ ಯು ವಾಂಟ್ ಆಸ್ಕ್ ಅಸ್. ಆಲ್ರೆಡಿ ಯಾರು ನಮ್ಮ ಸುರ್ಜೇವಾಲ ಅವರು ಬಂದಿದ್ದಾರೆ, ಅದರ ಬಗ್ಗೆ ನಡೀತಾ ಇದೆ. ಎಲ್ಲ ಸಚಿವರಿಗೆ ಕರೆದು ಮಾತಾಡ್ತಿದ್ದಾರೆ, ಎಲ್ಲ ಶಾಸಕರಿಗೆ ಕರೆದು ಮಾತನಾಡ್ತಾರೆ. ಅಂತಿಮವಾಗಿ ಏನ್ ಮಾಡಿದ್ರು ಕೂಡ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತದೆ. ಸುರ್ಜೇವಾಲ ಅವರು ಬಂದಿದ್ರು, ಇಕ್ಬಾಲ್ ಅವರು ಈ ಮಾತನ್ನು ಹೇಳ್ತಿದ್ದಾರೆ, DK ಶಿವಕುಮಾರ್ ಅವರು ಸಿಎಂ ಆಗಬೇಕು, 100 ಜನ MLA-ಗಳಿದ್ದಾರೆ ಅಂತ. ಅವ್ರಿಗೆ ನೋಟಿಸ್ ಸಹ ಇಶ್ಯೂ ಆಗಿದೆ. ಅವ್ರನ್ನೇ ಕೇಳಿ, ಹೋಗಿ ಅವ್ರನ್ನೇ ಕೇಳಿದೆ. ಇದಿಷ್ಟು ಸಂತೋಷ್ ಲಾಡ್ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.